Guys, today vlog. Today we are doing bread roast. Bread burger. Bread roast. ಸಾಕ್ ಬಿಡು. ನೆಕ್ಸ್ಟ್ Process is that ಆಮ್ಲೆಟ್ ಹಾಕ್ಬೇಕು. ಆಮ್ಲೆಟ್ಗೆ ತವಾ ಎಲ್ಲಿದೆ ಅಂತ ಗೊತ್ತಿಲ್ಲ. ಮೊಟ್ಟೆ ಎಲ್ಲಿದೆ ಅಂದ್ರೆ ನೋಡಿ ಇಲ್ಲಿದೆ. ಹಂಗೆ ಹಾಕಿ ಹೊಡ್ದಾಕ್ತಾನ ಅವನು. ಎಲ್ಲ ಅಂತ ಕೆಲಸನೇ ಮಾಡ್ತಾನ ಅವನು. ನಾನು ಮಾಡಿದೆ. ಇರಿ ಗೈಸ್ ಗ್ಯಾಸ್ ಇರಿ ಗೈಸ್ ಒಂದು ನಿಮಿಷ. ಇರಿ ಗೈಸ್ ನಮ್ಮ ಮನೆಯಲ್ಲಿ ಗ್ಯಾಸ್ ತವಾ ನೋಡಿ. ವಿ ಆರ್ ಪೂರ್ ಪೀಪಲ್. ನೀನೇನು ಹಂಗಲ್ಲ ಮಾಡೋದು. ನೆಟ್ಟಿಗೆ ಇಕ್ಕಿದ್ದೆ ನಾನು. ತವಾ ಕಾಣಿಸ್ತಾ ಇದೆಯಾ? ವಿಲ್ ಗೋ ಫಾರ್ ಆಮ್ಲೆಟ್. ನೋಡಿ ಗೈಸ್ ಇವರು ಮೊಟ್ಟೆ ಒಂದು ಇಲ್ಲೇ ಇದೆ ಗೈಸ್. ಮೊಟ್ಟೆ ಇಲ್ಲಿ ನೋಡಿ ಗೈಸ್. ಮೊಟ್ಟೆ ಹೊಡೆದಾಕಿದ್ರಿ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್ ವಿಡಿಯೋಗಂತ ಮೊಟ್ಟೆ ಹೊಡೆದಾಕಿದ್ರಿ ಗಾಯ್ಸ್. ಅಂದ್ರೆ ಅದನ್ನು ಹಾಕ್ತಾರೆ ನೋಡಿ ಗಾಯ್ಸ್. ನೋಡಿ ಕೈಯಲ್ಲಿ ಏನೇನು ಗಲೀಜು ಇಟ್ಕೊಂಡಿರ್ತಾರೆ ಗೊತ್ತಿಲ್ಲ. ಐ ಆಮ್ ಕ್ಲೀನ್. ಇವನೇ ಸ್ವಲ್ಪ ಗಲೀಜ್ ಬೈ ಮಿಸ್ಟೇಕ್ ಹೊಡೆದೋಗ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ನನ್ನಂತವ್ರು ಇದ್ರೆ ನೀಟಾಗಿ ಮಾಡ್ತಾರೆ. ಓಹೋ ಇವನ್ ತರ ಗಲೀಜಾಗಿ ಯಾರು ಮಾಡಲ್ಲ. ಎಕ್ಸ್ಕ್ಯೂಸ್ ಮೀ ಕರೋ ಯಾರ್. ನಮ್ಮ ಅಕ್ಕಗೆ ಏನೋ ಗೊತ್ತಿಲ್ಲ. ಇದ ಉಪ್ಪು ಖಾರ ಹಾಕ್ಬೇಕು. ಡಬ್ಬ ಫೋನ್ ಇದ್ದೇ ಇದೆ. ಫಸ್ಟು ನಾನು ಹಾಕ್ತೀನಿ ನೋಡ್ಕೊ. ಫಸ್ಟು ಉಪ್ಪು ಹಾಕೊಬೇಕು. ಸಾಲ್ಟ್ ಏನದು ಸಾಲ್ಟ್ ಕೂದಲೆಲ್ಲ ಅಂತೆ. ಯು ಆರ್ ನಾನ್ಸೆನ್ಸ್. ನೆಕ್ಸ್ಟ್ ಸೆಕೆಂಡು ಚಿಲ್ಲಿ ಪೌಡರ್ ಹಾಕೊಬೇಕು. ಕೈಯಲ್ಲೇ ಹಾಕೊಂಡ್ರಿ. ಹೈಜೀನ್ ಆಗಿ ಮಾಡ್ಬೇಕು ಗೈಸ್. ಅದಿಷ್ಟು ಎಷ್ಟು ಹಾಕೋಕೆ ಏನಕ್ಕೆ ಸೀನ್ ಹೇಳು. ಸೀನ್ ಅಂತೆ ಕ್ಲೀನ್ ಆಗಿ ಮಾಡಬೇಕು. ಎಸ್ ರೈಟ್. ಆಮ್ಲೆಟ್ ಆಮೇಲೆ ಎಣ್ಣೆ ಹಾಕೊಬೇಕು. ಪೆಪ್ಪರ್ ಪೌಡ್ರು ಇಲ್ಲ. ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮಾಡ್ತಿರೋದು 2 ಗಂಟೆ ರಾತ್ರಿದಲ್ಲಿ. 2 ಗಂಟೆ ಅಲ್ಲ, ಜಸ್ಟ್ ಎಷ್ಟು 10:53. ಎಣ್ಣೆ ಹಾಕೋ. ಓ ಮೈ ಗಾಡ್. ನನ್ನಂಥವ್ರು ಇದ್ರೆ ಅಷ್ಟೇ. ನಾನು ಅದಕ್ಕೆ ಹೇಳಿದೆ ಏಂತ ಬರ್ತೀನಿ ನಿಮಗೆ. ನನ್ನಂಥವ್ರು ಮನೆಯಲ್ಲಿ ಇಕ್ಕೊಬೇಕು. ನಿಮಗೆ ಎಲ್ಲ ಬರುತ್ತೆ ನೋಡಿ. ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ. ನಮ್ಮ ಅಕ್ಕ ಥರ ನೀವು ಮಾತಾಡಬೇಡಿ. ಎಮೋಷ್ನಲ್ ಡ್ಯಾಮೇಜ್ ಇದಲ್ಲ. ನನಗೆ ಬರಲ್ಲ ಗೈಸ್ ಮಾಡೋಕ್ಕೆ. ಏನು ಮಾಡೋದು. ಕೈ ಇದ್ದಂಗೆ ಇದೆ. ಆಮ್ಲೆಟ್ ಕೆಳಗಡೆ ಹಾಕ್ಬಿಟ್ಟು ಅದೇ ಹಾಕ್ತೀನಿ. ಬ್ರೋ ಕ್ಲೀನ್ ದಟ್ ಒನ್. ಏನು ದಿಸ್ ಎಗ್. ಆಮೇಲೆ ಏನು ಮಾಡಬೇಕು ಮರ್ತೋದಿ. ಬಟರ್ ಹಾಕ್ಕೊಬರ್ತೀನಿ. ಬಟರ್ ಎಲ್ಲ ಗಾಯ್ಸ್ ಬೇಡ ಗಾಯ್ಸ್. ಏನೋ ಒಂದು ಬಟರ್ ತಂದಿದ್ದಾರೆ ನಮ್ಮ ಮನೆಯಲ್ಲಿ, ಸರಿಯಾಗಿದೆ. ಅದು ಚೀಸ್ ಹೇಳ್ತಾ ಇದ್ದ ನೀವು. ಅದನ್ನೇ ಗಾಯ್ಸ್ ನಾನು ಹೇಳಿದ್ದು. ಹೊಸ ಬಟರ್ ಯಾವುದು ಚೀಸ್ ಯಾವುದು ಅಂತ ಗೊತ್ತಿಲ್ಲ ನನಗೆ. ಬಟರ್ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ತಂದಿರೋದು ಮಕ್ಕಳಿಗಂತ. ಇಲ್ಲಿ ಯೂಸ್ ಮಾಡ್ತಾರೆ ಬಂದ್ಬಿಟ್ಟು ನಮಗಂತ. ಈಸ್ ಓಲ್ಡ್ ಗೈ, ವೆರಿ ಓಲ್ಡ್. ಬೇಗ ನಾವು ನೆಕ್ಸ್ಟ್ ಮೈಕ್ ಹಾಕ್ಕೊಬೇಕು. ನಮಗೆ ಕೀನ್ಸ್ ಅಲ್ಲ ಇವನು. ಸಾಕು. ನೀನು ನೆಕ್ಸ್ಟ್ ಇನ್ನೊಂದು ಮೊಟ್ಟೆ ಹಾಕು. 1 ಪ್ಲೇಟ್ ಎತ್ಕೊಡು. ಎತ್ಕೊಂಡು ನೆಕ್ಸ್ಟ್ ಇನ್ನೊಂದು ಮೊಟ್ಟೆ ಬಂದ್ಬಿಟ್ಟು ನೆಕ್ಸ್ಟ್ ಮೊಟ್ಟೆ ಬಂದ್ಬಿಟ್ಟು ನೋಡಿ ಇಲ್ಲಿದೆ. ನಮ್ಮ ಅಕ್ಕ ಥರ ಹಿಂಗೆಲ್ಲ ಹಾಕಲ್ಲ ನಾನು. ಹಿಂಗೆ ಹೊಡೆದ್ಬಿಟ್ಟು ಆಮೇಲೆ ಹಿಂಗೆ ಆಗಲ್ಲ. ಅವನು ಶೆಫ್, ನಮ್ಮನೆ ಶೆಫ್. ಹಿಂಗೆಲ್ಲ ಆಗಲ್ಲ ಒಂದೇ ಕೈಯಲ್ಲಿ. ಸೀನ್ ಹಾಕ್ಬಾರ್ದು ನಾವು. 2 ಕೈಯಲ್ಲಿ ನೀಟಾಗಿ ಹಾಕಬೇಕು.
ಬಟರ್ ಇಲ್ಲಿ ಹಾಕ್ಬೇಕು. ಸ್ಮೂತ್ ಲೈಕ್ ಬಟರ್ ಲೈಕ್. ಆಮೇಲೆ ಗೊತ್ತಿಲ್ಲ ನನಗೆ. ನೋಡಿ ಗಾಯ್ಸ್, ನಮ್ಮ ಅಕ್ಕ ಹಾಕಿರೋ ಆಮ್ಲೆಟ್ ನೋಡಿ, ನಾನು ಹಾಕಿರೋ ಆಮ್ಲೆಟ್ ನೋಡಿ ಇಷ್ಟು ನೋಡಿ. ನಮ್ಮ ಅಕ್ಕ ಅಷ್ಟೇ, ಇನ್ನೇನು ನಮ್ಮ ಅಕ್ಕ ಏನರಲ್ಲೂ ಇಲ್ಲ ಗಾಯ್ಸ್. ಬೇರೆ ಓದೋದ್ರಲ್ಲಿ ಬಿಟ್ಟರೆ ಇನ್ನೇನರಲ್ಲೂ ಇಲ್ಲ. ಬೇಕಾದ್ರೆ ಕೇಳಿ ನೋಡ್ರಿ, ಇನ್ನು ಮಿಕ್ಕಿದೆ ನಾನು ಎಲ್ಲ. ಅವ್ನು ಓದೋದ್ರಲ್ಲಿ ಒಂದು ಬಿಟ್ಟು ಎಲ್ಲದರಲ್ಲೂ ಇಡ್ತಾನೆ. ನಾನು ಅದನ್ನೇ ಹೇಳಿದ್ದೆ. ನಾನು ಅದರಿಂದ ಹೇಳಿದ್ದು. ನಂತರ ಹಾಕ್ಬೇಕು ಗಾಯ್ಸ್. ಸೈಡ್ ಹೋಗಿ ಸರಿ. ಇನ್ನೊಂದು ಸ್ವಲ್ಪ ಗ್ಯಾಸ್ ನಂಗೆ ಎಲ್ಕೊಂತೀಯ ನೋಡಿ, ನಾನು ಇಲ್ಲಿ ನಿಂತ್ಕೊಂತೀನಿ. ನಂತರ ನೀವು ಹಿಂಗೆಲ್ಲ ಮಾಡಕ್ಕೆ ಹೋಗ್ಬಿಡಿ, ಬ್ಲಾಸ್ಟ್ ಆಗ್ಬಿಡ್ತು. ಒಂದೇ ಒಂದು ನಿಮಿಷ. ಬ್ಲಾಸ್ಟ್ ಉಪ್ಪಿದೆ, ಒಂದೇ ಒಂದು ನಿಮಿಷ. ನೆಕ್ಸ್ಟ್ ಇದ್ರೊಳಗೆ ಸಾರಿ ಗಾಯ್ಸ್, ಉಪ್ಪಾಕ ಹೋಗಿ ಸಕ್ಕರೆ ಹಾಕ್ತಿದ್ದೀನಿ ಇನ್ನೊಂದ್ಸತಿ. ಸಾರಿ, ಸಕ್ಕರೆ ಯಾವುದು ಉಪ್ಪಂದು ಗೊತ್ತಿಲ್ಲ. ಇವನು ಮಾತಾಡ್ತಾನೆ ನನ್ನ ಹತ್ರ. ಈಗ ಗಾಯ್ಸ್ ಆಯಿತು. ನೆಕ್ಸ್ಟ್ ಪ್ರೊಸೆಸ್ಸು ನಮ್ಮ ಅಕ್ಕ ಮಾಡೋದೆಲ್ಲ ಹಿಂಗೆ. ಏನಂದರೆ ಆಮ್ಲೆಟ್ ಎತ್ತೋದು ಕರಂಡಿ ಕೆಳಗಡೆ ಹಾಕ್ಬಿಟ್ಟಿದೆ. ಕರಂಡಿ ಅಲ್ಲ, ಅದು ಸೌಟ್. ನಮ್ಮ ಲ್ಯಾಂಗ್ವೇಜಲ್ಲಿ ಮಾತಾಡೋದು ನಾನು. ಇದ್ರೊಳಗೆ ಬಟರ್ ಹಾಕ್ಕೊಬೇಕು. ಅದು ಏನಂತಾನೆ ಗೊತ್ತಿಲ್ಲ, ಒಂದ್ಸತಿ ಕೇಳ್ಬಿಡಿ. ಇಟ್ಸ್ ಬ್ರೆಡ್ ರೋಸ್ಟರ್, ಬ್ರೆಡ್ ಟೋಸ್ಟರ್. ಹೆಂಟ್ ಬಿಡುವ. ಆಮೇಲೆ ತಿರ್ಗಾ ಇನ್ನೊಂದ್ಸತಿ ಎಣ್ಣೆ ಹಾಕ್ಕೋಬೇಕು. 2 times ಆಯಿಲ್ ಪುಟ್. 2 times ಆಯಿಲ್ ಪುಟ್. ಆಮೇಲೆ ನೆಕ್ಸ್ಟು ತಿರುಗಿಸಿ ಹಾಕ್ಕೊಳ್ಬೇಕು. ಆಮೇಲೆ ನೆಕ್ಸ್ಟು ಇವಾಗ ನೋಡೋಕೆ ಬಂದರೆ 2 ಆಮ್ಲೆಟ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಆಮ್ಲೆಟ್ ನೋಡೋಣ. ನಮ್ಮ ಅಕ್ಕಗೆ ಸ್ವಲ್ಪ ಗ್ಯಾಸ್ ಅನ್ಸ್ಕೊಡೋಣ ಅನ್ಸಿದ್ದೀನಿ. ಇನ್ನು ಆಮೇಲೆ ಆಫ್ ಮಾಡಿ. 2 ಆಮ್ಲೆಟ್ ಆಯಿತು. ಬಟರ್ ಹಾಕ್ಕೊಂಡು ಒಳಗೆ ಏನರೊಳಗೆ ಅಂತ ಗೊತ್ತಾಗ್ತಲ್ಲ. ಬ್ರೆಡ್ ಟೋಸ್ಟರ್ ಒಳಗೆ ನೆಕ್ಸ್ಟ್ ಮೊಟ್ಟೆ ನೋಡಿ ಗಾಯ್ಸ್. ನೆಕ್ಸ್ಟ್ ಹೊಡ್ದಾಕ್ಬಿಟ್ನು ಗಾಯ್ಸ್, ಅದು ಹೊಡೆದೋಗೇ ಇಲ್ಲ ಗಾಯ್ಸ್. ಹೋಲ್ ಬಿಡ್ತಾನೆ, ಹೋಲ್ ಬೆರಿ ಅವನು ಹೋಲ್ ರಾಜ. ಅದಕ್ಕೆ ನೋಡಿ ಗಾಯ್ಸ್, ನಾವು ಒಂದೇ ಕಾಯಲ್ಲಿ ಹಾಕೊಳ್ಳೋಣ. ಅದಕ್ಕೆ ಇಲ್ಲ ಓಪನ್. ಆಮೇಲೆ ಚುಚ್ಚಿ ಮಾಡಬೇಕು. ಕಟ್ ಆಫ್. ನನ್ನಷ್ಟು ನೀಟಾಗಿ ನಮ್ಮ ಮನೆಯಲ್ಲಿ ಯಾರು ಇಲ್ಲ ಗಾಯ್ಸ್. ಕಟ್ ಮಾಡಿ. ಏನು ದೊಡ್ಡ ಸೆಲೆಬ್ರೇಟ್. ನೆಕ್ಸ್ಟ್ ತಿರ್ಗಾ ಎಣ್ಣೆ ಹಾಕೋಬೇಕು. ಬ್ರೆಡ್ನ ಇದು ಬಿಕಾಟ್ ನಮ್ಮ ಅಕ್ಕಗೆ ಏನು ಗೊತ್ತಿಲ್ಲ ನೋಡಿ. ತಿರ್ಗಾ ಹಿಂಗೆ ಇದ್ರೊಳಗೆ ಇಟ್ಟು ಇವನು ಬಿಡಲ್ಲ ನನ್ನ ಇವತ್ತು ಮಾಡೋಕ್ಕೆ. ಇದ್ರ ಮೇಲೆ ಮತ್ತೆ ಬಟರ್ ಅದು ಮತ್ತೆ ಬಟರಲ್ಲ, ಮತ್ತೆ ಬಟರ್. ಮಾತಾಡ್ತಾನೆ ಮಿಂಟ್ಲೋ ನನಗೆ. ಬಟರ್ ಮೆಲ್ಟ್ ಆಗಕ್ಕಿಲ್ಲ, ಅದು ತುಂಬ ಗಡ್ಡೆ ಆಗಿದೆ, ಕಷ್ಟ ಆಗಿದೆ ಹಾಕಕ್ಕೆ. ನಮ್ಮ ಅಕ್ಕಗೆ ಏನೂ ಗೊತ್ತಿಲ್ಲ, ಸ್ವಲ್ಪ ಬಿಸಿ ಮಾಡಬೇಕಂತ. ನೀವು ಸ್ವಲ್ಪ ಹೇಳ್ಕೊಡಿ ಗಾಯ್ಸ್. ನಾವು ಮಾಡ್ಕೊಂಡು ಹೋಗೋ ಅಷ್ಟಲ್ಲ ಅವ್ರು ಮುದ್ದೆ ಕೂಡ ಮಾಡಬೇಕಿರ್ತಾರೆ. ಯಾಕಂದರೆ ನಾನು ಕಿಚನಿಗೆ ಬಂದರೆ 2 ಅವರ್ ಆಗುತ್ತೆ ಮಾಡೋದೇನು ಅಷ್ಟರಲ್ಲಿ ಇರೋದು. ಅದೆಲ್ಲ ಕಂಡು ಕೂಡ ಈ ಕಡೆ. ನೆಕ್ಸ್ಟು ಇದು ಸ್ಟಫಿಂಗ್ನ ಇದ್ರೊಳಗೆ ಹಾಕ್ಕೋಬೇಕು. ಸ್ಟಫಿಂಗ್ ಅಲ್ಲ, ಸ್ಟಫಿಂಗ್. ಹೋಗಿ ಚೀಸ್ ಎತ್ಕೋಬೇಕು. ಚೀಸ್ ಎಲ್ಲಿದೆ ಅಂದರೆ ನಮ್ಮ ಮನೆಯಲ್ಲಿ, ನಿಮ್ಮ ಫ್ರಿಡ್ಜಲ್ಲಿದೆ. ಅದೇ ನಮ್ಮ ಮನೆಯಲ್ಲಿ ಆಚೆ ಕಡೆ ಇದೆ. ಇಲ್ಲ ಗೈಸ್, ಎಷ್ಟು ಮೊಟ್ಟೆ ಹೇಳಿ? ಎಷ್ಟು ಮೊಟ್ಟೆ? ನೀನು ಹೋಗಿ ಫಸ್ಟು ಸಾಕದು, ಆಮೇಲೆ ಹಾಕ್ಕೊಂಡಣ. ಏಯ್ ನೋಡಿ ಗಾಯ್ಸ್, ಹೊಸ ಚೀಸ್. ಇದರಲ್ಲಿ ಏನೇನಿದೆ ಅಂದರೆ ಆನಿಯನ್, ಟೊಮ್ಯಾಟೊ, ಕುಕ್ಯೂಂಬರ್, ಇನ್ನೊಂದು
ಇನ್ನೊಂದೇನೋ ಇದೆ ಮರ್ತೋಗಿದ್ದೀನಿ. ಅದು ಇನ್ನೂ ಒಂದ್ಸಲ ಎಲ್ಲ ಟೊಮೆಟೊ, ಸೌತೆಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್ ನೋಡಿ ಗಾಯ್ಸ್, ಇದೆ ಮರ್ತೋಗಿ. ಚೀಸ್ ಚೀಸ್ ಓಪನ್ ಮಾಡಲ್ಲ ಈ ಕೈಯಲ್ಲೆಲ್ಲ ಕಿತ್ಬೇಡ್ದು. ನೀಟಾಗಿ ಮಾಡ್ಬೇಕಂದ್ರೆ ಸಿಸರ್ ಕಟ್ ಮಾಡಬೇಕು. ಸ್ವಾಮಿ ಸಿಸರ್ ಬೇಡ, ಅದು ಹಂಗೆ ಕೊಟ್ಟಿದ್ದೆ ನಾನು ಮರ್ತದೆ. ಮರ್ತೋಗಿಲ್ಲ, ಅವ್ನಿಗೆ ಓದಕ್ಕೆ ಬರಲ್ಲ ಅಂದಿಲ್ಲ. ಹಂಗೆ ಹೇಳೋದು. ನಾನು ಹಾಕೋದು, ನೋಡಿ ಇದಕ್ಕೆ ನಾನು ಹಾಕೋದು. ತಿಂದು ಹಂಗೆ ಇಕ್ಕಿ ಹಂಗೆ ಹಿಂಗೆ ಇಕ್ಕು. ಆಯ್ತು. ಹಂಗೆ ಹಿಂಗೆ ಇಕ್ಕಿ ಎತ್ತು. ಇನ್ನೊಂದು ಬ್ರೆಡ್ ಬಾ, ಏ ಇದೇ ಇಕ್ಕು. ನೀನು ತಿನ್ನೋದ್ನ. ನಮ್ಮ ಅಕ್ಕಗೆ ಏನು ಗೊತ್ತಿಲ್ಲ. ಒಂದು ಬ್ರೆಡ್ ಈಸೆ ಇಕ್ಬಿಟ್ಟು ಅದ್ರ ಮೇಲೆ ಈಗ ಒಂದು ತೆರಲೆ ಈ ಚೀಸ್ನ ಇದ್ರ ಮೇಲೆ ಹಂಗೆ ಹಾಕ್ಬೇಕು. ಕೈಯಲ್ಲಿ ಮುಟ್ಲೇಬೇಡ ಚೀಸು. ಬಟ್ ಅವ್ನು ಮುಟ್ತಾ ಇದ್ದಾನೆ. ನಮ್ಮ ಥರ ಗಲೀಜಾಗಿರ್ಬೇಡಿ ನೀವು. ಆಮೇಲೆ ನಾನು ಇದು ಬ್ರೆಡ್ ನೆಕ್ಸ್ಟ್ ಇದ್ರ ಮೇಲೆ ಫಸ್ಟ್ ಅಲ್ಲಿ ತೋರಿಸು ಎತ್ತು ಇರಿ ತೋರಿಸ್ತೀನಿ. ಎತ್ತು ತೋರಿಸು. ಗ್ಯಾಸ್ ಆಫ್ ಮಾಡಿಲ್ಲ ಗೈಸ್, ಇವನು ಗ್ಯಾಸ್ ವೇಸ್ಟ್ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಅದು ಆಗಿಲ್ಲ ಗಾಯ್ಸ್. ಆಫ್ ಮಾಡೋ. ಒಂದು ನಿಮಿಷ ಗಾಯ್ಸ್, ನಮ್ಮ ಮನೆಯಲ್ಲಿ ಗ್ಯಾಸ್ ಸೇರಿಲ್ಲ. 1-2 ನಿಮಿಷ. ಫಸ್ಟು ಇದನ್ನು ಓಪನ್ ಮಾಡ್ಕೊಳ್ಬೇಕು. ಆಮೇಲೆ ಈ ಥರ ಒಂದು ನೈಫ್ ಎತ್ಕೊಂಡು ಟೈಟಾಗಿ ತಿರುಗಿಸ್ಬೇಕು. ಅವ್ನು ಮೆಕ್ಯಾನಿಕ್ ಆಗ್ತಾನೆ ನೆಕ್ಸ್ಟ್. ಅದಕ್ಕೆ ನಾನೆಲ್ಲ ಚೀಸ್ all ಹಾಕಿ in one ಸ್ಟಫಿಂಗ್ guys. ಹಾಕಿ ಇದ್ರ ಮೇಲೆ All in one guys ನಾನು. ಹಾಕಿ ಇದನ್ನ ಕ್ಲೋಸ್ ಮಾಡಬೇಕು. ಟೈಟಾಗಿ ಕ್ಲೋಸ್ ನೋಡಿ ಮಾಡಿ ಗಾಯ್ಸ್, ಗ್ಯಾಸ್ ಆಫ್ ಆಗಿದೆ. ಇದನ್ನ ಲಾಕ್ ಮಾಡಬೇಕು. ಓಕೆ, ಇವಾಗ ಬಿಸಿ ವೈರ್ ಆಫ್. ನೀ ಅಂತ ಹೇಳಿದೆ. ಈ ಸೈಡ್ ಇಕ್ಕೋ. ಆ ಸೈಡ್ ಬೇಡ, ಇರು, ಅದಾಗುತ್ತೆ ಜಾಮಾಗಿ. ಸಾಯಿಸ್ತಾನೆ ನನ್ನ. ತೆರಿಗೆ ದೂರ್ತಾನೆ ಇಲ್ಲ. ಇವಾಗ ಇದನ್ನ ಇಟ್ಟು ಹಿಂಗೆ ಬಿಸಿ ಮಾಡಬೇಕು. ಗಾಯ್ಸ್, ನಮ್ಮ ಅಕ್ಕದರೆಲ್ಲ ಬಿಸಿ ಮಾಡಿಬಿಡ್ರಿ. ಆಡತ್ತಿಸ್ಕಿ ಆಗೋಯ್ತು. ಬೆಟರ್ ಯು ಕೀಪ್ ಡಿಸೈಡ್ ಮ್ಯಾನ್. ಅಲ್ಲಿ ಇಕ್ಕೊಂಡು ಮಾಡಿದ್ರೆ ಹಂಗೆ ಆಗೋದು. ಇವಾಗ ಇದನ್ನ ಬಿಸಿ ಮಾಡಬೇಕು. ಅದನ್ನ ಹಿಂಗೆ ಇಟ್ಕೊಂಡೇ ಇರಬೇಕು, ಬಿಟ್ಬಿಡ್ಬಾರ್ದು. ಅವಾಗ ಚೀಸ್ ಎಲ್ಲ ಸ್ಪ್ರೆಡ್ ಆಗೋದು. ಬ್ರೋ ಆಮ್ಲೆಟ್. 1-2 ನಿಮಿಷ ಅಯ್ಯೋ ಆಮ್ಲೆಟ್ ಇಕ್ಕೋದು ಮಾಡ್ತು. ಈ ಸೈಡು ಇರೋ ಆಮ್ಲೆಟ್ ಇಕ್ಕೋದು ಮಾಡ್ತೋದೆ. ನಾನು ಅದನ್ನೇ ಹೇಳಿದ್ದೆ. ನನ್ನ ಥರ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಅದು ಉಲ್ಟನ ಪಲ್ಟನ ನೋಡು. ಈ ಸೈಡ್ ನೀನು ಇರು. 2 ನಿಮಿಷ ಇರ್ತೀರ ಅಂದ್ರೆ ಗೋವಿಂದ. ಓಕೆ, ಏನಾಗಿಲ್ಲ. ಚಿಕ್ಕದಾಗು. ಫಸ್ಟ್ ನಾನು ಹಾಕಿದ್ದು ಆಮ್ಲೆಟ್. ಇವನು ಊರಾಗ್ಲ ಹಾಕಿದ್ದಾನೆ. ನಾನು ಅದನ್ನು ದೊಡ್ಡದಾಗಿ ಹಾಕೋದ್ನಲ್ಲ ಒಂದೇ ಮೊಟ್ಟೆದಲ್ಲಿ. ಕೀಪ್. ಕ್ಲೋಸ್ ಮಾಡಿ ನೀವು. ಇವಾಗ ಕ್ಲೋಸ್ ಮಾಡಿ ಆಮೇಲೆ ಲಾಕ್ ಹಾಕಿ. ಇದು ಬಂದ್ಬಿಟ್ಟು ಎಲ್ಲಿ ಸಿಗುತ್ತೆ ಅಂದರೆ ಸ್ಮಾರ್ಟ್ ಬಜಾರ್. ಅದು ನಮ್ಗಂತ ಒಂದೇ ಆಫರಲ್ಲಿ ಕೊಟ್ಟಿದ್ದೀವಿ. ಇಲ್ಲ ನೀವು ನಮ್ಮ ಐಡಿ ಹೆಸರು ಹೇಳಿ ಆಫರಲ್ಲಿ. ಸುಳ್ಳು, ವೆರಿ ಸುಳ್ಳು. ನೀನು ಬೇರೆ ಕೆಲಸ ನೋಡು. ಏನಿಲ್ಲ, ಹಂಗಾದ್ರೆ ಹೋಗು, ನಾನು ಮಾಡ್ಕೊಂಡು ಇತ್ಕೊಂಡು. ಇದನ್ನ ಕಟ್ ಮಾಡಲಾ? ಅದು ತಿರ್ಗಾ ಅದ್ರಲ್ಲೇ ಇಕ್ಬೇಕು. ನೀನೇ ತಿನ್ಬಿಡೋದಲ್ಲ. ಮುಚ್ಚು. ನೋಡಿ ಗೈಸ್, ಎಲ್ಲ ಇದರಲ್ಲೇ ಕಟ್ ಮಾಡೋದು ಗೈಸ್. ನೀನೇ ಮಾನಲ್ಲ ತೆಗ್ದಾಗ. ಇದನ್ನ ಈ ಆಮ್ಲೆಟ್ನ ಹಂಗೆ ಸ್ಕ್ವೇರ್ ಅಂದ್ರೆ ನಮ್ಮ ಅಕ್ಕಗೆ ಏನಂತ ಗೊತ್ತಿಲ್ಲ. ನಮ್ಮ ಅಕ್ಕಗೆ ಹೇಳ್ಕೊಟ್ಟಿದ್ದೆ ನಾನೇ ಗೈಸ್. ಮ್ಯಾಕ್ಸ್ ಅಲ್ಲ ಗೈಸ್, ಇದಾಗ್ತದೆ. 1-2 ನಿಮಿಷ. ತಿಂತಾನೆ ಹಂಗೆ. ಈ ಸೈಡ್ ಮಾಡ್ಬಿಟ್ಟು ನೋಡು. ಇನ್ನೊಂದು ಸ್ವಲ್ಪ ಇರಲಿ. ಈ ಸೈಡ್ ಮಾಡ್ಬಿಟ್ಟು ನೋಡು. ಈ ಕಡೆ ಇನ್ನೊಂದು ಸ್ವಲ್ಪ ಹೊತ್ತು ಗೈಸ್. ಸ್ವಲ್ಪ ಚೀಸೇ ಬಂದಿರಲ್ಲ ಗೈಸ್. ಇವನೇ ಎತ್ತು ಅಂತ ಇದ್ದಾನೆ. ಸ್ಲೋ ಅಂತೆ. ಸಿಮ್ನ ಇಕ್ಕೊಂಡು ಸ್ಲೋ ಅಂತ ಇದ್ದಾನೆ. ನಾನೊಂಥರ ಡಿಫ್ರೆಂಟ್ ಗೊತ್ತಲ್ಲ ನಾನು. ಸೈಡ್ ಕೊಟ್ಬಿಟ್ಟ ನಾನು. ನೀನೇ
ಹಾ ಹ್ಞೂ ಆಯ್ತಾಯ್ತು ನಿನ್ಗೋಸ್ಕರ ಒಂದು ಆ ಯಾರು ನೀನಾ ಮತ್ತೆ ಬಿಡಿಸ್ಬಿಟ್ಟು ಕೊಡ್ತೀನಿ ಇಲ್ಲ ಅಂದ್ರೆ ನಾವೇ ತಿಂತೀರಿ ತುಮ್ ಸಾಹೂರ್ ಇದು ಸ್ಕ್ವೇರ್ ಶೇಪಲ್ಲಿ 2 ಆಮ್ಲೆಟ್ ಹಾಕಿ 3 ಏನಫ್ ಆಯ್ತು ಒಂದು ಪ್ಲೇಟ್ ಎತ್ಕೊಂಡು ತುಮ್ ಇದು ಒಂಚೂರು ಈ ಸೈಡ್ ಆಗಲಿ ಸಾಕು ಸಾಕು ಒಂದೊಂಚೂರು ಸಾಕು ರಿಷಿ ಮತ್ತೆ ಸೀದೋದ್ರೆ ವೇಸ್ಟು ಬೆಂದಿಲ್ಲ ಅಂದ್ರೆ ಅದ್ರಲ್ಲಿ ಬೇಕು ಇವನನ್ನ ಹೇಳಿದ್ರೆ ಆಯ್ತು ಕೇಳಬೇಕು ತಿರ್ಚ್ ನೋಡಿ ಒಂದ್ಸಲ ಬರ್ಡ್ ಫಸ್ಟ್ ಬರ್ಡ್ ಇವಾಗೆಲ್ಲ ನಾನು ಸೆಕೆಂಡ್ ನಾನು ಅವ್ನು ಮಾಡ್ತಾನೆ ನಾನು ಹೋಗಿ ಇದು ಕೊಟ್ಬಿಟ್ಟು ಬರ್ತೀನಿ ಒಂದು 2 ಮಿನಿಟ್ಸ್ ನಾನು ಏನೇ ತಪ್ಪು ಮಾಡಿಬಿಟ್ಟೆ ನೀವು ಹೇಳಿ ಮರಿಬೇಡಿ 1 ನಿಮಿಷ ಬರ್ಡ್ ಹಾಕೊಂತ ಇದೆ ಆಮೇಲೆ ಬರ್ಡ್ ವಿಡಿಯೋ ಆಯ್ತು ಇದೇ ನನಗೆ ನಿನ್ನ ಹತ್ರ ಇಷ್ಟ ಆಗಲ್ಲ ನಾನೇನು ಮಾಡ್ತಿದ್ದೀನಿ ಬಿಸಿ ಇಟ್ಬಿಡ್ತಾನೆ ನನಗೆ ಆಯ್ತು ನಾನು ನಮ್ಮ ಚಿಕ್ಕಮ್ಮ ಕೊಟ್ಬಿಟ್ಟು ಗಾಯ್ಸ್ ಕೆಳಗಡೆ ಎಲ್ಲ ಸೋರಿಸ್ಬಿಟ್ಟೆ ಗಾಯ್ಸ್ ಒಂದು 2 ನಿಮಿಷ ಅದು ನನಗೆ ಗೊತ್ತೇ ಇಲ್ಲ ಏನೇನು ಹಾಕ್ಬೋದು ಅಂತ ಅಂದ್ರೆ ನಾವು ಹಾಕಿರ್ತೀನಿ ಹಾಂ ನನಗೆ ಗೊತ್ತೇ ಇಲ್ಲ ಒಂದು 2 ನಿಮಿಷ ಗಾಯ್ಸ್ ಫಸ್ಟು ಬ್ರೆಡ್ ಇಕ್ಕೊಬೇಕು ಆಮೇಲೆ ಏನೋ ಹೇಳಿದ್ರು ಆಮೇಲೆ ಸಾರಿ ಗಾಯ್ಸ್ ಫಸ್ಟ್ ಬ್ರೆಡ್ ಮೇಲೆ ಸ್ಟಫಿಂಗ್ ಹಾಕೊಬೇಕು ಸ್ಟಫಿಂಗ್ ಅಂದ್ರೆ ಗೊತ್ತಿಲ್ಲ ಗಾಯ್ಸ್ ನನಗೆ ಸ್ವಲ್ಪ ಹೇಳ್ಕೊಡ್ತೀರಾ ನೀವು ತುಮ್ ಸಾಹೂರ್ ಅಂದರೆ ಏನು ಹೇಳಿ ನಿಮ್ಗೆ ಗೊತ್ತಾ ಹಂಗಂದ್ರೆ ನಿಮ್ಗೇನು ಗೊತ್ತಾ ಹೇಳಿ ಏನು ಗೊತ್ತಾ ನನಗೆ ಗೊತ್ತಿಲ್ಲ ಗಾಯ್ಸ್ ಅದಕ್ಕೆ ಸ್ವಲ್ಪ ಹೇಳಿ ಗಾಯ್ಸ್ ನೆಕ್ಸ್ಟು ಮೊಟ್ಟೆ ಅವ್ನು ಮಾಡ್ತಾ ಇರಲಿ ನಾವು ಅಲ್ಲಿ ಹೋಗ್ಬಿಟ್ಟು ಬರೋಣ ಲೆಟ್ಸ್ ಆಸ್ಕ್ ದ್ಯಾಮ್ ಕರೆಕ್ಟಾಗಿ ಹೇಳ್ಬೇಕು ಚೆನ್ನಾಗಿದ್ಯಾ ಸೂಪರ್ ಅಂತೆ ನಾನು ಡಯಟ್ ನಾನು ತಿನ್ನೋದಿಲ್ಲ ರಿಷಿಯಿಂದ ಚಾಕ್ ಎತ್ಕೊಂಡು ಹೋಗಿ ಕೊಟ್ಬಿಟ್ಟು ಬಂದ್ಬಿಡು ಅವ್ರಿಗೆ ಕೊಯ್ಕೊಂತ ಗೋ ಆ್ಯಂಡ್ ಗಿವ್ ಫಾರ್ ದೆಮ್ ಬ್ರೋ ಸಾಕು ಕೊಡು ಅಲ್ಲೇ ಐತೆ ನೋಡೋಣ ಇವಾಗ ಬಟರ್ ಚೆನ್ನಾಗಿದೆ ಯಾಕಂದರೆ ಬಿಸಿ ಆಗಿದೆ ಅಲ್ವಾ ಸೊ ಏನಂತೆ ಚೀಚ್ ಮಾಡ್ತೀನಿ ಸರಿ ರಮ್ಮ ಎತ್ತ ಅಲ್ಲೇ ಇಟ್ಕೋಬೋದಲ್ಲ ನೀನ್ ಯಾಕೆ ಹಿಂಗ್ ಸಾಯಿಸ್ತೀಯೋ ಇದು ಬೇರೆ ಬಿಸಿ ಎಲ್ಲಾನ ಇಟ್ಕೊಂಡ್ರೆ ಅವಾಗ ಗೊತ್ತಾಗುತ್ತೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ಬಾರ್ದು ಡೈಲಿ ಯೂಸ್ ಮಾಡ್ತಾರ ನಿಮ್ಗೆ ಗೊತ್ತಿಲ್ಲ ಅಷ್ಟೇ I am very good girl, you know. You don't know ಅಂತ ನೀವು ಕಮೆಂಟ್ ಎಲ್ಲ ಹಾಕ್ಬಾರ್ದು ಐ ಆಮ್ ಗುಡ್ ಗರ್ಲ್ ಅಷ್ಟೇ ಇವನೊಬ್ಬನು ನನ್ನ ಪ್ರಾಣ ತಿಂತಾನೆ ಅವನಿಗೆ ದಿಸ್ ಇಸ್ ನಾಟ್ ನೈಸ್ ಶೇಪೇ ಇಲ್ಲ ನೆಕ್ಸ್ಟ್ ಹಂಗೆ ಶೇಪೇ ಇಲ್ಲ ನೋಡ ಎಲ್ಲ ಹಾಕಿದ್ದೀನಿ ಅಲ್ಲ ನೆಕ್ಸ್ಟು ಏನು ಮಾಡಬೇಕಂದ್ರೆ ಇದು ಹಾಕ್ಕೋಬೇಕು ಸ್ಟಫಿಂಗ್ It's called stuffing.
ಕೇಳಿಸಿಲ್ಲ ಅಂದರೆ ಬೈಕೊಂಬೇಡಿ, ಏನು ಮಾಡೋಕ್ಕಾಗಲ್ಲ. ವಾಯ್ಸ್ ಕೊಡೋದು ಅಷ್ಟೇ. ಈ ಥರ ಮಾತಾಡಿದ್ರೆ ನನ್ನ ವಾಯ್ಸ್ ಸ್ವಲ್ಪ ಕೇಳಿಸ್ಕೊಳೋ ಥರ ಇರುತ್ತೆ. ವಾಯ್ಸ್ ಕೊಟ್ಟರೆ ವಿಡಿಯೋನೇ ಯಾರು ನೋಡಲ್ಲ, ಯಾಕಂದ್ರೆ ಹಂಗಿರುತ್ತೆ. ಅಷ್ಟು ಹಸಿವಾಗಿರುತ್ತೆ, ಹಿಂಗಿರುತ್ತೆ ಅಸಹ್ಯವಾಗಿರುತ್ತೆ. ನೆಕ್ಸ್ಟ್ ಏನು ಹಾಕ್ಬೇಕು ಅಂದರೆ ಮೊಟ್ಟೆಗಳು ಚೀಸ್. ಕರೆಕ್ಟಾಗಿ 5 ಜನ ಮಾಡ್ತಿರೋದು. ನಿಮ್ಗೆ ಯಾರಿಗಾನ ಬೇಕಂದ್ರೆ ಬಂದು ಕೇಳಿ, ನಿಮ್ಗೆ ಬೇಕಂದ್ರೆ ರೆಸಿಪಿ ಹಾಕಿದ್ದೀರಿ ಮಾಡ್ಕೊತೀನಿ. ಇಲ್ಲಾಂದರೆ ಐಟಮ್ ನಾವೇ ಕೊಡ್ತೀವಿ. ಸೈಡ್ ಹೋಗೋಲೇ ಅಪ್ಪ ಸ್ವಾಮಿ, ಇವನ್ನ ಹೋಗು 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 ಅನ್ನೋದೇ ನನ್ನ ಬದುಕಾಗೋಗೈತೆ. ಹಿಂದೆ ಇರುವೆ ಏನೋ ಕಸ್ತಾ ಇದೆ, ರಿಷಿ ತಲೆದಲ್ಲಿ ಏನೋ ಕಸ್ತಾ ಇದೆ ನೋಡು. 5 ನಿಮಿಷ ಇನ್ನೆಲ್ಲ ಒಂದು ತಮ್ಮ ಅನ್ನ ಅಂತ ಅನ್ಕೋ. ನಾನು ಅನ್ನ ಆಗಿದ್ರೆ ಹೆಂಗಿರುತ್ತೆ ಹೇಳಿ ನಿಮಗೆ. ಏನು ಮಾಡ್ತೇನೆ ಹೋಗೋ, ಅವಾಗ ಹೆಂಗಿರ್ತಿದ್ದೆ ಹೆಂಗೆ ಇರ್ತಾ ಇದ್ದೆ ಸೂಡ್ಗಿಡಿ ಬಿಟ್ಟು ಬ್ರೆಡ್ ಆಚೆಲ್ಲ ಬರ್ತಾ ಇದೆ. ಖಟಾವ್ ನಂದು ಕಾಣಿಸ್ತಾ ಇಲ್ಲ, ನಾನು ಮಾಡ್ತಾ ಇದ್ದೀನಿ. ಬಿದ್ದೋಗ್ಬಿಡುತ್ತೆ ಫೋನ್. ವೇಟ್ ಯಾರು ನೋಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಅಷ್ಟೇ. ಅಯ್ಯೋ ಕಾಣಿಸ್ತಾ ಇಲ್ಲ. ಅಯ್ಯೋ ಎಣ್ಣೆ ನಾನೇ ಎದುರಿಸಿದ್ಬೇಕಂತ ಸಿದಾಗಿರುತ್ತೆ ನೋಡ್ಕೊಂಡು ಬಿಚ್ಚಿ ನೋಡು ಒಂದ್ಸತಿ. ಸಿಮೆಂಟ್ಲು ಈ ಸೈಡೇ. ಆ ಸೈಡು, ಹೌದಾ? ಈ ಸೈಡ್. ನನಗೆ ತಮ್ಮ ಇಲ್ಲ, ಅವ್ನು ಮೆಂಟ್ಲಿ ಇರೋದು. ತುಂಬ ಸಾಕು ಬರು. ಅವನಿಗೆ ಸೈಡಲ್ಲಿ ಹಾಕ್ಕೊಂಬಿಡೋದು, ಚಿಕ್ಕ ಪೀಸ್ ಇದು ಮಾಡ್ತಾ ಇದ್ದಾನೆ. ಅವನ ಬುದ್ಧಿನೇ ಅಷ್ಟೇ. 5 ಆಮ್ಲೆಟ್ ಹಾಕಿದ್ದೀನಿ ಗಾಯ್ಸ್, ಕಷ್ಟಪಟ್ಟು ಅಷ್ಟೇ. ಏನು ಹಾಕ್ಬೇಕು ಸಾಕು. ಕೆಲವ್ರಿಗೆ ಬೇಕೇನೋ ಅಷ್ಟೇ. ಗಾಯ್ಸ್ ಅಲ್ಲಿ ನೋಡಿ ತಿನ್ನಬೇಕಾ? ಇದೆ ಬೇಕಾ ಅಂತ ಆಮ್ಲೆಟ್ ಹಾಕಕ್ಕೆ. ಇಲ್ಲ ಆಯ್ತು. ಹಂಗೆ ಕೇಳ್ತಾ ಇರ್ಬೇಡ ರಿಷಿ, ತಿನ್ನಕ್ ಮನ್ಸು ಬರಲ್ಲ. ನಾನು ಕೇಳ್ತಾ ಇದ್ದೀನಿ. ಬರ್ತೀನಿ, ಇದು ಹಾಕ್ಬಿಟ್ಟು ಅಲ್ಕಮ್. ಸ್ವಲ್ಪ ಲೈಟ್ ಆಗಿರುತ್ತೆ, ಇದು ಸಾಕು. ಒಂದು ನಿಮಿಷ ಇರಿ ಬಂದೆ ನಾನು. ನೆಕ್ಸ್ಟ್ ಆಮ್ಲೆಟ್ ಹಾಕ್ಬೇಕು, ಬನ್ನಿ. ನೆಕ್ಸ್ಟು ಮೊಟ್ಟೆಗೆ ಹೋಗೋಣ, ಬನ್ನಿ. ಇಲ್ಲಿ ನೋಡಿ ಸೈಡ್ ಪ್ಲೀಸ್. ಹಿಂಗಾಕ ನೋಡು, ಹಾಕ್ಬಿಟ್ಟು ಅರ್ಧ ಮಾಡ್ತೀನಿ. ಹಂಗೆ ಹಿಂಗೆ ಮಡ್ಚು ಬಾಕ್ಸ್ ಇದ್ರಾಯ್ತು. ನಾನು ಇವಾಗ ಏನು ನಿನ್ಗೆ ಏನು ಹೇಳಿದ್ರೂ ತಪ್ಪ, ಅವ್ರು ನನ್ನ ಕೇಳಬೇಡ. ಬಾಕ್ಸ್ ಎಲ್ಲ ಸ್ಕ್ವೇರ್ ಅದು.
ನನಗೆ ಎರಡಮ್ಮ ಸಾಕಾಗುತ್ತಾ ಸಾಕು ಇಷ್ಟೇ ಇಷ್ಟು ಒಬ್ಬ ಹೊಟ್ಟೆ ಬಂದ್ಬಿಡ್ತಂತೆ. ಡಯಟ್ ಗಿಯೇಟ್ ಅಂದ್ಬಿಟ್ಟು ಎಲ್ಲ ತಿನ್ನೋದು. ಏಳು ತಿಂಗಳು ರಿಷಿ ಪಯ್ಯ ವೆಚ್ಚಿಂದು. ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ತುಂಬಕ್ಕೆ. ಏನು ಮಾಡೋಕ್ಕೆ ಅಯ್ಯೋ ಬಿದ್ದೋಯ್ತು. ನೀನು ಎಂತ ಮಾಡ್ತೀಯ ಕರೆಕ್ಟಾಗಿ ನೀನೆಲ್ಲ ಮಾಡ್ತೀಯ ಬಿಸಿ. ಬೇಗ ಹಾಕು ಬಿಟ್ಟು ಕ್ಲೋಸ್ ಮಾಡ್ತೀನಿ. ಬೇಗ ಆಮ್ಲೆಟ್ ಆಗೋಯ್ತು. ಇರೋ ಒಂದು ನಿಮಿಷ. ಈಗ ಬಂದರೆ ಗಿರ್ಚ್ತಾನೆ ಇರೋದು, ಅದಕ್ಕೆ ನಾನು ಬಂದಿಲ್ಲ. ನೀನು ಬರೋದಿಲ್ಲ ಅಂದರೆ ಏನು ಆಗೋದೇ ಇಲ್ಲ. ನಾನು ಬಂದಿಲ್ಲ ಅಂದರೆ ಈ ಆಮ್ಲೆಟ್ ಏನೋ ಹೇಳ್ತಾ ಇದ್ದಾರೆ ನೋಡಿ, ಕೇಳಿಸ್ತಾರೆ. ಏನ್ರಮ್ಮ ಸಾರಿ ಜರುಗು ಜರುಗು ಎಡ್ಸ್ಲಿ ಇರೋ ಬೇಡ ಆಯ್ತು. ಇರೋದು ಒಂದು ಜೀವನ, ತಿನ್ಬಿಡ್ಬೇಕು. ನಾನು ತಿನ್ಬಿಡ್ತೀನಿ. ಡಯಟ್ ನೋಡಿ ಗಾಯ್ಸ್, ನಾನು ಅವಾಗೇನೆ ಹೇಳಿಲ್ಲ ಡಯಟ್ ಗಿಯಟ್ ಎಲ್ಲ ಮಾಡಬೇಡಿ. ಏನೇನೋ ಒಂದು ಓಲ್ ಹೊಡಿತಾರೆ ಅಂತ ಹೇಳಿಲ್ಲ, ಈಗಲೇ ಓಲ್ ಹೊಡಿಯೋದು. ಐ ಮೀನ್ ಶುಗರ್ ಡಯಟ್. ಅಯ್ಯೋ ಪ್ರಾಮಿಸ್. ಬೇರೆ ಎಲ್ಲ ತಿಂತೀನಿ. ಗಾಯ್ಸ್ ಒಂದು ನಿಮಿಷ ಟೊಮೆಟೊ ಸಾಸ್ ಬೇರೆ ಎಲ್ಲ ತಿಂತೀನಿ. ಟೊಮೆಟೊ ಸಾಸ್ ಕೊಟ್ಬಿಡ್ತೀನಿ. ಮಿಕ್ಚರ್ ಅದೆಲ್ಲ ತಿಂತೀನಿ. ಇದು ತಿಂತೀನಿ ಅಷ್ಟೇ. ಇರೋದು ಒಂದು ಜೀವನ, ನಮ್ದಾಗ ತಿಂತಾ ಇರಿ, ಏನು ಬೇಕೋ ಅದು ಅಷ್ಟೇ. ಡಯಟ್ ಗಿಯಟ್ ಎಲ್ಲ ಮಾಡ್ಕೊಂಡಿದ್ರೆ ಸತ್ತೋಗ್ಬಿಟ್ರೆ ಏನು ಮಾಡೋದು? ಕೇಳಿಸಿತು. ನಿಂಗೆ ಮಾತ್ರ ಹೇಳಮ್ಮ, ಒಳ್ಳೆ ತಿನ್ನಪ್ಪ. ನಂತರ ಇರಿ ಗಾಯ್ಸ್, ಎಷ್ಟು ತಿಂದ್ರೂ ಸ್ಲಿಮ್ ಆಗಿ ಜಿಮ್ ಸ್ಲಿಮ್ ಆಗಂತೆ. ನಂತರ ಸಿಕ್ಸ್ ಪ್ಯಾಕ್ ಬಾಡಿ. ಅದು 6 ಪ್ಯಾಕ್ ಫನ್ ಬಾಡಿ. ಅದು ಫನ್ ಬಾಡಿ. ಒಂದು ಮಕ್ಕಳು ಚೀಸ್ ಹಾಕಿದ್ಯಾ? ಒಂದು ಮಕ್ಕರೆ ಅದಕ್ಕೆ ಅದು ಹಚ್ಕೊಂಡು ಹಾಕಿದ್ದೆ ಒಂದೇ. ಇವಾಗ ನನಗೆ ನಾನು ಬ್ಯಾಟಿಂಗ್ ಅದು ಓಲ್ ಹೊಡೆದೆ, ಜರ್ಗು ಆಮ್ಲೆಟ್ ಹಾಕಿಲ್ಲ ಅಂದರೆ ಅದಾಗೋದಿಲ್ಲ. ನಿನಗೆ ಐ ಮೀನ್ ಡಯಟ್. ಏ ಜರ್ಗು ಆಮ್ಲೆಟ್ ಹಾಕ್ಬೇಕು. ಇರೋ ನಿಂದಾಯ್ತು ತಾನೇ, ಬಿಡು. ನಿನಗೆ ಅವಾಗ ಅಷ್ಟೇನು ಮಾಡ್ತೀಯಾ? ಈ ಕರೆಕ್ಟಾಗಿ ಹೇಳಿ. ಹಾಕ್ ಸರಿ, ತಿನ್ಬಿಡೋಣ ಬಿಡ್ರಿ, ಒಂದಿನ ಏನಾಗಲ್ಲ. ನಾನು ಹೇಳಿಲ್ಲ ಗಾಯ್ಸ್, ನಾನು ಫಸ್ಟೇ ನೀನು ಲಾಸ್ಟಲ್ಲಿ ತಿನ್ನು, ನಾನು ಇದು ಹಂಗೆ ತಿಂತೀನಿ. ಇದ್ರೆ ಎಲ್ಲ ಪ್ಲ್ಯಾನ್ ಹಾಕಿರ್ತಾರೆ. ಪ್ಲ್ಯಾನ್ ಎಲ್ಲ ಇಲ್ಲ, ಎಲ್ಲರೂ ತಿನ್ನೋವಾಗ ಅದೊಂಥರ ಅನಿಸ್ಬಿಡುತ್ತೆ. ಏನ್ರಮ್ಮ ಪ್ಲೇಟ್ ಅಲ್ಲೇ ಇದೆಯಮ್ಮ. ನೀನೇನ ಮೆಂಟ್ಲಾ? ಏಯ್ ನಾನೇನು ಮಾಡಿದೆ? ನೀನ್ ನೀರ್ ಹಾಕಿದಕ್ಕೆ ಅದು ಎಗ್ರಿದ್ ಇವಾಗ. ಮುಟ್ಟೆ ಇಲ್ಲ ನಾನು. ನೀರ್ ಬಿತ್ರಿಶಿ. ಹಿಂಗೆ ಏನಾನ ಒಂದ್ ಮಾಡಿ ನನ್ನ ಸಾಯಿಸೋದು. ಶೇಕೆ ಬಂದ್ಬಿಟ್ಟು ಹಿಂಗೆ ಸೈಡ್ಗೆ. ಇವಾಗ ನೆಕ್ಸ್ಟ್ ಐ ಆಮ್ ಗೋನಾ ಟ್ರೈ. ಟೈಮ್ ಅಯ್ಯೋ ಝೂಮ್ ಆಗ್ತಾಯಿಲ್ಲ.
ಕಾಣಿಸ್ತಾ ಇದೆಯಾ ತಿನ್ನೋಣ ಬನ್ನಿ. ಬಾಯ್, ಗುಡ್ Good ನೈಟ್. night.